ಅತೃಪ್ತಿ, ಅಸಮಾಧಾನ, ಬೇಸರ, ಸಿಟ್ಟು ಅನ್ನೋದು ಸಹಜ. ಒಂದು ಪಕ್ಷ ಅಂದಮೇಲೆ ಇದು ಕಾಮನ್. ಆದರೆ ಒಂದು ಸರ್ಕಾರವನ್ನೇ ಆಪೋಷಣ ತಗೊಳ್ಳೋ ಮಟ್ಟಿಗೆ ಹುಣ್ಣು ಬೆಳೆದ್ರೆ ಆದಷ್ಟು ಬೇಗ ಆಪರೇಷನ್ ಮಾಡಲೇಬೇಕು. ಇಲ್ದಿದ್ರೆ ಗಾಯ ಉಲ್ಬಣಿಸಿ ಕೊನೆಗೆ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಂದ್ರೆ ಕಷ್ಟ. ಹೀಗಾಗಿ ಮುಲಾಮು, ಇಲಾಜು ಅನಿವಾರ್ಯ. ಈಗ ಶಿಂದೆ ಕೊಟ್ಟ ಹೇಳಿಕೆ ನೋಡಿ ಇಡೀ ಹಸ್ತವನ್ನೇ ಶಾಕ್ಗೆ ತಳ್ಳಿದೆ. ಅದೇ ಕಾರಣಕ್ಕೆ ಸಿಎಂ ಸಿದ್ದು ಅಲರ್ಟ್ ಅಲರ್ಟ್ ಅಂತ ಸಚಿವರಿಗೆ ಸಂದೇಶ ನೀಡಿದ್ದಾರೆ. ಕನಸೋ ಇದು ನನಸೋ ಇದು ಅಂತ ಕಾಂಗ್ರೆಸ್ ಕನವರಿಸ್ತಾ ಇದೆ. ಆದ್ರೆ ಬಿಡಬೇಡ ಬಿಡಬೇಡ ಅಂತ ಆಪರೇಷನ್ ಮಾಸ್ಟರ್ ಬಿಜೆಪಿ ನಿತ್ಯ ಜಪ ಮಾಡ್ತಾ ಇದೆ. ಇತ್ತ ಸರ್ಕಾರ ಬಿದ್ರೆ ಸಂಜೆ ಹೊತ್ತಲ್ಲಿ ಸಂಧ್ಯಾ ವಂದನೆಗೆ ಅನುಕೂಲ ಅಂತ ದಳ ಕೂಡ ಕಾತರಿಸಿ ಕೂತಿದೆ. ವರ್ಷದಿಂದ ನಡೀತಾ ಇರೋ ಪ್ರಯತ್ನ ಫಲಿಸದು ಅಂತ ಸಿಎಂ ಘಂಟಾಘೋಷವಾಗಿ ಹೇಳಿಕೆಯೇನೋ ನೀಡಿದ್ದಾರೆ. ಆದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿಂದೆ ಹೇಳಿಕೆ ಬಳಿಕ ಹಸ್ತ ಅಸ್ತವ್ಯಸ್ತವಾಗೋ ಭೀತಿಯಲ್ಲಿದೆ. ಬಲಿಷ್ಠ ಕಾಂಗ್ರೆಸ್ ಸರ್ಕಾರಕ್ಕೆ ಭಯದ ಬತ್ತಿ ಇಟ್ಟ ಶಿಂದೆ. ಸರ್ಕಾರ ಪತನದ ಹೇಳಿಕೆ ಬಳಿಕ ಅಲರ್ಟ್ ಆದ ಕೈಪಡೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಶಿವಸೇನೆಯನ್ನೇ ಹೈಜಾಕ್ ಮಾಡಿ ಕಮಲ ಮಡಿಲು ಸೇರಿ ಸಿಎಂ ಆಗಿದ್ದು ಈಗ ಇತಿಹಾಸ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಅಲರ್ಟ್ ಅನ್ನೋ ಅಲಾರಾಂ ಬಾರಿಸಿದ್ದಾರೆ. ಲೋಕಸಭಾ ಎಲೆಕ್ಷನ್ ಮುಗಿಯಿತು, ಶಾಸಕರತ್ತ ಗಮನ ಹರಿಸಿ ಅಂತ ಸಚಿವರಿಗೆ ಸೂಚಿಸಿದ್ದಾರೆ. ಶಾಸಕರ ಅಹವಾಲು ಆಲಿಸುವಂತೆ, ಶಾಸಕರ ವಿಶ್ವಾಸ ಗಳಿಸುವಂತೆ ಸಚಿವರಿಗೆ ಸಿದ್ದು ಮೇಷ್ಟ್ರು ಪಾಠ ಆಗಿದೆ ಅಂತ ಗೊತ್ತಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಶಿಂದೆ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಇತ್ತ ಶಾಸಕರ ಅಸಮಾಧಾನ ನಿಜ ಅಂತ ಸತೀಶ್ ಜಾರಕಿಹೊಳಿ ಕೂಡ ಒಪ್ಪಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಆತಂಕ ಡಬಲ್ ಆಗಿದೆ. ಇತ್ತ ಲೋಕಸಭಾ ಎಲೆಕ್ಷನ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ದ ಸಿಎಂ ಮತ್ತು ಸಚಿವರು ಈಗ ಶಾಸಕರತ್ತ ಗಮನ ಹರಿಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಲೋಕಸಭಾ ಫಲಿತಾಂಶದ ಬಳಿಕ ಈ ಸಚಿವಾಕಾಂಕ್ಷಿ ಶಾಸಕರು ಮತ್ತೆ ಆಕ್ಟಿವ್ ಆಗೋ ಸಾಧ್ಯತೆ ಇದೆ. ಎಲೆಕ್ಷನ್ ಸಂಬಂಧ ಕ್ಷೇತ್ರಗಳಿಗೆ ಅನುದಾನ ತಡೆ ಕುರಿತು ಶಾಸಕರು ಪ್ರಸ್ತಾಪ ಮಾಡಬಹುದು. ಈ ಎಲ್ಲಾ ಕಾರಣಕ್ಕೆ ಸಚಿವರು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗಷ್ಟೇ ಸೀಮಿತವಾಗಬಾರದು ಅಂತ ಸಿಎಂ ಆಜ್ಞೆ ಜಾರಿಯಾಗಿದೆ. ಒಂದು ವೇಳೆ ಈ ಶಾಸಕರಿಗೆ ಸ್ಪಂದಿಸದೇ ಇದ್ರೆ ಸಿಎಂ ಹೈಕಮಾಂಡ್ಗೆ ಪತ್ರ ಬರೆಯೋ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದೆ. ಒಟ್ಟಾರೆ ಲೋಕಸಭೆಯ ಬಳಿಕ ಕರ್ನಾಟಕಕ್ಕೆ ಬರಬೇಕಾಗತ್ತೆ ಅನ್ನೋ ಶಿಂದೆ ಮಾತು ರಾಜ್ಯದಲ್ಲಿ ಸೈಲೆಂಟ್ ಬಾಂಬ್ ಅನ್ನ ಎಸೆದಂತಾಗಿದೆ. ಕಾಂಗ್ರೆಸ್ ನಾಯಕರು ಇದು ಅಸಾಧ್ಯ, ಮೊದಲು ಶಿಂದೆ ತಮ್ಮ ಸರ್ಕಾರ ಉಳಿಸಿಕೊಳ್ಳಿ ಅಂತ ಸವಾಲುಗಳೇನೋ ಹಾಕ್ತಿದ್ದಾರೆ. ಆದ್ರೆ ಠಾಕ್ರೆ ಕಪಿ ಮುಷ್ಟಿಯಿಂದ ಶಿವಸೇನೆಯನ್ನ ಹೈಜಾಕ್ ಮಾಡಿದಂತ ಶಿಂದೆ ಮಾತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಪತರುಗೊಟ್ಟುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.